ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಸಿ ವ್ಲಾಗ್ಸ್. ಸೊ ರೀಸೆಂಟಾಗಿ ತಿರುಪತಿಗೆ ಹೋಗಿದ್ನಲ್ವ, ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗ್ತಿದೆ, ಸರಿಯಾಗಿ ನಿದ್ದೆ ಇರಲಿಲ್ಲ. ಆ್ಯಂಡ್ ಅಲ್ಲಿಂದ ಬಂದಿದ ತಕ್ಷಣ ಸಂಕ್ರಾಂತಿ ಹಬ್ಬ ಇತ್ತು. ಸೊ ಅದಕ್ಕೆಲ್ಲ ಬೇಗ ಇದ್ದು ನಿದ್ದೆ ಇಲ್ದಿರ ರೆಸ್ಟ್ಲೆಸ್ ಆಗಿಬಿಟ್ಟಿದ್ದೀನಿ ಫುಲ್ಲು. ಸ್ವಲ್ಪ ಜ್ವರ ಕೂಡ ಇದೆ. ನಾನು ಹಾಸ್ಪಿಟಲ್ಗೆ ಹೋಗಿ ಬಂದೆ. ನಾನು ಹೇಗೆ ಅಂದರೆ ಊಟ ಇಲ್ಲ ಅಂತ ಅಂದರೂ ಇದ್ಬಿಡ್ತೀನಿ, ಬಟ್ ನಿದ್ದೆ ಇಲ್ಲ ಅಂದರೆ ಆಗಲ್ಲ. ಆ್ಯಂಡ್ ಅಮ್ಮ ಮನೇಲಿ ಆಗ್ತಿಲ್ಲ ಅಂತ ಬಂದು 3 ಗಂಟೆಗೆ ಮಲಗಿದ್ದಕ್ಕೆ ನೈಟ್ 9 ಗಂಟೆಗೆ ನನಗೆ ಎಚ್ಚರಿಕೆ ಆಗಿದೆ. ಮಧ್ಯದಲ್ಲಿ ಎಬ್ಬರಿಸಿದ್ರು ನಾನು ಎದ್ದೊಳಕ್ಕೆ ಆಗಿಲ್ಲ, ಅಷ್ಟು ರೆಸ್ಟ್ಲೆಸ್ ಆಗಿಬಿಟ್ಟಿದ್ದೀನಿ. ಬಟ್ ಇವತ್ತು ಈ ವಿಡಿಯೋ ಯಾಕೆ ಶೂಟ್ ಮಾಡ್ತಿದ್ದೀನಿ ಅಂತ ಅಂದರೆ, ನಮ್ಮ ಚಿಕ್ಕಪ್ಪ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಿದ್ದಾರೆ. ಸೊ ಅಲ್ಲಿಗೆ ಹೋಗಬೇಕು. ಎಲ್ಲಿ ಅಂದರೆ ಮಮ್ಮಿ ಮನೆಯಿಂದ ಪಕ್ಕದ ಬಿಲ್ಡಿಂಗ್ ಇರೋದು. ಸೊ ಲೆಟ್ಸ್ ಫೀಲ್ ಲಿಟಲ್ ಬೆಟರ್ ಅಂದ್ಬಿಟ್ಟು ಪೂಜೆಗೆಲ್ಲ ಹೋದರೆ ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಹಾಗೆ ನಾನು ಸಿಂಪಲಾಗಿ ರೆಡಿ ಮಾಡ್ಕೋತಾ ಇದ್ದೀನಿ. ಬರೀ ಒಂದು 3 ಪ್ರಾಡಕ್ಟ್ಸ್ ಇದೆ. ಸೊ ಅದು ಹೇಗೆ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ. ಫಸ್ಟ್ ನಾನು ಮೊದಲಿಗೆ ನಿವಿಯೋ ಸಾಫ್ಟ್ ಹಾಕೋತಿದ್ದೀನಿ. ಸ್ವಲ್ಪ ನನ್ನ ವಾಯ್ಸ್ ಕೇಳಿಸಿಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಬ್ಯಾಕ್ಗ್ರೌಂಡ್ನ ಪ್ಲೀಸ್ ಬೇರ್ ಮಾಡಿ, ಬ್ಯಾಕ್ಗ್ರೌಂಡ್ ಕಡೆ ಅಷ್ಟೊಂದು ಗಮನ ಕೊಡಬೇಡಿ, ಬಿಕಾಸ್ ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿದೆ ಮಮ್ಮಿ ರೂಮು. ಈ ಕಡೆ ಮಿರರ್ ಇದೆ, ಸೊ ಅದಕ್ಕಾಗಿ ಇಲ್ಲಿ ರೆಡಿ ಆಗ್ತೀನಿ ನಾನು. ನನಗೆ ನಿವಿಯಾ ಸಾಫ್ಟ್ ಹಾಕೊಂಡ್ರೆ ಏನಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಫೇಸಲ್ಲಿ ಗ್ಲೋ ಬಂದುಬಿಡುತ್ತೆ. ಆ್ಯಂಡ್ ನಮ್ಮ ಅಕ್ಕ ಇತ್ತೀಚೆಗೆ ಕೆಲವೊಂದು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದಾಳೆ. ಅವಳದು ನನಗಿಂತ ಸೆನ್ಸಿಟಿವ್ ಸ್ಕಿನ್ನು, ಬಟ್ ನಂದು ತುಂಬ ಸೆನ್ಸಿಟಿವು. ನನಗಿಂತ ಸೆನ್ಸಿಟಿವ್ ಅವಳ ಸ್ಕಿನ್ನು. ಅದು ಫಸ್ಟ್ ಅವಳು ಟ್ರೈ ಮಾಡಲಿ, ಆಮೇಲೆ ನಾನು ಟ್ರೈ ಮಾಡೋಣ ಅಂತ. ನಾನು ಬೇಸಿಕ್ಲಿ ಈ ಪ್ರಾಡಕ್ಟ್ಸು ಆ ಪ್ರಾಡಕ್ಟ್ಸ್ ಅಂತ ಏನೂ ಟ್ರೈ ಎಲ್ಲ ಮಾಡಲ್ಲ. ನನಗೆ ಯಾವುದು ಇದನ್ನು ನಾನು 5 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ ನಿವಿಯಾ ಸಾಫ್ಟು. ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಫೌಂಡೇಶನ್ಸ್ನ ಚೇಂಜ್ ಮಾಡಿದೆ. ಅದು 2, ಒಂದು ಮೇಬಿಲೈನು, ಇನ್ನೂ ಒಂದು ಕಲರ್ ಬಾರ್. ಸೊ ಮಾಯ್ಶ್ಚರೈಸರ್ ಹಾಕಿದ್ಮೇಲೆ ಕಲರ್ ಬಾರ್ದು ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ. ಅದು ಎಷ್ಟು ಸಿಂಪಲಾಗಿ ಇವತ್ತು ಮೇಕಪ್ ಮಾಡ್ಕೊತಿದ್ದೀನಿ ಅಂತ ಅಂದರೆ, ಮನೆ ಫಂಕ್ಷನ್ಗೆಲ್ಲ ಇಷ್ಟೇ ನಾನು ರೆಡಿ ಆಗೋದು. ಬಟ್ ಅಂದರೆ ಗ್ಲೋ ಕಾಣಿಸ್ತಾ ಇರುತ್ತೆ. ಈ ಫೌಂಡೇಶನ್ ಬಂದುಬಿಟ್ಟು ಶೇಡ್ ಒಂಥರ ಹೇಗಿರುತ್ತೆ ಅಂದರೆ, ಹಾಕಿದ್ಮೇಲೆ ಒಂಥರ ಪಿಂಕಿಶ್ ಥರ ಕಾಣುತ್ತೆ. ಅದು ನನಗಿಷ್ಟ ಈ ಒಂದು ಫೌಂಡೇಶನಲ್ಲಿ. ಇಷ್ಟೇ ನಾನು ಫೌಂಡೇಶನ್ ಹಾಕೋದು, ಸಿಂಪಲ್ ಇದು ಇವೆಂಟ್ಸ್ಗೆಲ್ಲ. ಸೊ ಅದನ್ನು ಬ್ಲೆಂಡ್ ಮಾಡೋಣ. ಬ್ಯಾಕ್ಗ್ರೌಂಡಲ್ಲಿ ಯಾವುದೋ ಟೆಂಪಲ್ದು ಸಾಂಗು ಹಾಕ್ಬಿಟ್ಟಿದ್ದಾರೆ. ಬ್ಯಾಕ್ಗ್ರೌಂಡಲ್ಲಿ ಅದೇ ಕೇಳಿಸ್ತಾ ಇದೆ. ನಂಗೆ ಹೇಗಂದರೆ ಮೇಕಪ್ ಮಾಡ್ದಂಗೂ ಇರಬೇಕು, ಬಟ್ ಕಾಣಿಸ್ಬಾರ್ದು. ಲೈಟಾಗಿದ್ದರೆ ನನಗಿಷ್ಟ. ನ್ಯಾಚುರಲಾಗಿ ಕಾಣುತ್ತೆ ಅವಾಗ. ಇಷ್ಟೇ. ನೆಕ್ಸ್ಟು ಐಲೈನರ್. ಈಗ ಮುಂದೆ ನಾನು 2 ಕಣ್ಗೂ ಐಲೈನರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನು ಐ ಲ್ಯಾಶಸ್ ಮೇಲೆ ಮತ್ತು ಕೆಳಗಡೆ 2 ಸೈಡು ಅಪ್ಲೈ ಮಾಡ್ಕೊತೀನಿ, ಬಿಕಾಸ್ ಆವಾಗ ಚೆನ್ನಾಗಿ ಕಾಣುತ್ತೆ. ಬರೀ ಮೇಲೆ ಮಾತ್ರ ಹಾಕಿ ಬಿಡೋದಿಲ್ಲ, 2 ಸೈಡ್ಸು ಹಾಕ್ತೀನಿ ಐಲೈನರ್ ಹಾಕಿದ್ದಾಯಿತು. ಬೇಡ, ಒಂಚೂರು ಕಣ್ಣು ಹತ್ರ ಒಂಥರ ನೀರು ಬರ್ತದೆ ಕಣ್ಣು ಮುಟ್ಟಿದ್ರೇ. ನೆಕ್ಸ್ಟ್ ಲಿಪ್ಸ್ಟಿಕ್. ನಿಮಗೂ ಯಾವ್ದಾದ್ರು ಪ್ರಾಡಕ್ಟ್ಸ್ ಗೊತ್ತಿದ್ದರೆ ಸಜೆಸ್ಟ್ ಮಾಡಿ ಸ್ಕಿನ್ ಕೇರ್ ಬಗ್ಗೆ. ನಾನು ಬೇಸಿಕಲಿ ಸ್ಕಿನ್ ಕೇರ್ ಆ ಥರ ಎಲ್ಲ ಏನೂ ಇಲ್ಲ, ಏರ್ ಕೇರ್ ಆ ಥರ ಎಲ್ಲ ಏನು ಪ್ರಾಡಕ್ಟ್ಸ್ ಇಟ್ಕೊಂಡಿಲ್ಲ. ಜಸ್ಟ್ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ತೀನಿ ಹೇರ್ಸ್ಗೆ. ಸ್ಕಿನ್ಗೆ ಇಷ್ಟೇ, ಇವಾಗ ತೋರಿಸಿದ್ನಲ್ಲ ಇಷ್ಟೇ. ಮಾಯ್ಶ್ಚರೈಸರ್ ಡೈಲಿ ಹಾಕೋತೀನಿ ನಿವಿಯಾ ಸಾಫ್ಟ್. ಅದು ಬಿಟ್ಟು ಬೇರೆ ಏನೂ ಯೂಸ್ ಮಾಡೋಣ ನನ್ನ ಸ್ಕಿನ್ಗೆ. ಬಟ್ ಇವಾಗ ಅನಿಸ್ತಿದೆ ಸ್ಕಿನ್ ಕೇರ್ ಮಾಡಬೇಕು ಅಂತ. ಬಟ್ ಪ್ರಾಡಕ್ಟ್ಸ್ ನನಗೆ ಅಷ್ಟೊಂದು ಗೊತ್ತಿಲ್ಲ. ಆಮೇಲೆ ಏನೇನೋ ಹಾಕ್ಬಿಟ್ಟು ಏನೇನೋ ಆಗಿಬಿಟ್ರೆ ಬೇಡ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಪಾಸ್ ಮಾಡಿದ್ದೀನಿ. ನಮ್ಮ ಅಕ್ಕ ಯೂಸ್ ಮಾಡ್ತಿದ್ದಲ್ಲ ಆ ಪ್ರಾಡಕ್ಟು, ಅದೇನಾದ್ರು ಚೆನ್ನಾಗಾದರೆ ಅದನ್ನ ಟ್ರೈ ಮಾಡೋಣ ಅಂತ
ಅದು ಸೆಟ್ ಆದಮೇಲೆ ಹೇಳ್ತೀನಿ ಯಾವ ಪ್ರಾಡಕ್ಟು ಏನು ಅಂತ ಅಂದ್ಬಿಟ್ಟು. ಆಮೇಲೆ ಅವಳಿಗೆ ಸೆಟ್ ಆಗ್ತೀರ ನಾನು ಹೇಳ್ಬಿಟ್ಟು ಯಾಕೆ ಬೇಕು ಆಮೇಲೆ ಅದೆಲ್ಲ. ಸೊ ಇಷ್ಟೇ ಫೇಸ್ಗೆ ನಾನು ಹಾಕೋದು ಇಷ್ಟೇ. ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ಇದು ನೋಡಿ. ಇಲ್ಲೆಲ್ಲ ಪಿಂಕ್ ಪಿಂಕ್ ಒಂಥರ ಫೌಂಡೇಶನ್ ಒಂಥರ ಚೆನ್ನಾಗಿದೆ, ಪಿಂಕ್ ಪಿಂಕ್ ಕಾಣುತ್ತೆ ಫೇಸ್ ಎಲ್ಲ. ಸೊ ಫೋನಲ್ಲಿ ಕಾಣಿಸ್ತಿದೆ ಎಲ್ಲ ಗೊತ್ತಿಲ್ಲ, ಡೈರೆಕ್ಟಾಗಿ ಹಂಗೆ ಕಾಣುತ್ತೆ, ಪಿಂಕಿಶ್ ಥರ ಕಲರ್ ಬಾರ್. ಈಗ ಹೇರ್ ಸೆಟ್ ಮಾಡ್ಕೊಬಿಡೋಣ. ನಾನು ಹೇರ್ಸ್ ಬಂದುಬಿಟ್ಟು ಇದರಲ್ಲಿ ಇದು ಹೇಗೆ ಅಂತಂದರೆ ಆಗ್ಯಾರೋದು ಈ ಥರ ಇದೆ. ನೀರು ಸ್ವಲ್ಪ ತಲೆಯಲ್ಲಿ ಸ್ನಾನ ಮಾಡಿಬಿಟ್ಟು ನೀರು ಸ್ವಲ್ಪ ಇರುತ್ತಲ್ವ, ಆವಾಗ ಇದರಲ್ಲಿ ಹಿಂಗೆ ಮಾಡಿಕೊಂಡ್ರೆ ಬ್ಲೋ ಡ್ರೈನೂ ಆಗುತ್ತೆ, ಸ್ಟ್ರೇಟ್ ಕೂಡ ಆಗುತ್ತೆ. ಹಾಗೆ 2 in 1. ಮಮ್ಮಿ ಮನೇಲಿ ಹೇಗಂದರೆ ಟಿಕ್ ಟ್ಯಾಕ್ ಕ್ಲಿಪ್ಸು, ಹೇರ್ ಕ್ಲಿಪ್ಸ್ ಎಲ್ಲ ಸ್ಟಾಕ್ ಇರುತ್ತೆ. ಇದು ಕಾಣಿಸ್ತಿದೆಯಲ್ಲ ಸ್ಟೆಪ್ ಬೈ ಸ್ಟೆಪ್, ಇದರಲ್ಲೆಲ್ಲ ಸ್ಟಾಕ್ಸ್ ಇರುತ್ತೆ. ನಾವು ಅವಾಗ ಕಾಲೇಜ್ಗೆ ಹೋಗ್ತಿದ್ವಲ್ಲ, ಆ ಟೈಮಿಂದನೂ ಹಾಗೆ ನಾವು ಜಾಸ್ತಿ ಕಳ್ದಾಕೊಂಬಿಡೋದು, ಕ್ಲಿಪ್ಸ್ ಹೊಡೆದಾಕೊಬಿಡೋದು ಆ ಥರ ಮಾಡ್ತಿದ್ದೆ ನಾವು ಅಕ್ಕ. ಮಮ್ಮಿ ಅದಕ್ಕೆ ಸ್ಟಾಕ್ ಇಟ್ಬಿಡ್ತಾರೆ, ತಲೆ ತಿನ್ನಬೇಡಿ ನನಗೆ ಜಾಸ್ತಿ ಅಂತ ಅಂದ್ಬಿಟ್ಟು ಆವಾಗಿಂದನೂ ಸ್ಟಾಕ್ ಇಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸಿಂಪಲಾಗಿ ಈ ಥರ ಒಂದು ಹೇರ್ ಸ್ಟೈಲ್ ಮಾಡ್ಕೊಬಿಟ್ರೆ ಸಿಂಪಲ್ ಫಂಕ್ಷನ್ಸ್ಗೆ ಚೆನ್ನಾಗಿ ಕಾಣುತ್ತೆ. ಈಗ ಒಂದು ರೋಲ್ ಮಾಡಿ ಹಿಂಗೊಂದು ಕ್ಲಿಪ್ ಹಾಕ್ಬಿಟ್ಟು ಜಸ್ಟ್ ಈ ಸೈಡು ಅಷ್ಟೇ. ಈ ಸೈಡ್ ಈ ಥರ ಒಂದು ರೋಲ್ ಮಾಡಿ ಇಲ್ಲೊಂದು ಕ್ಲಿಪ್ ಹಾಕಿ ಇದೆರಡನ್ನು ತೊಗೊಂಡು ಈ ಥರ ಕ್ಲಿಪ್ ಇರುತ್ತಲ್ಲ ಇದನ್ನೇ ತಿನ್ನಾಕೊಂಬಿಡೋದು. ಅಷ್ಟೇ, ಬೊಟ್ಟಿಡೋದನ್ನೇ ಮಾಡ್ತಾಯಿದ್ದೀನಿ. ಈಗ ದುಪ್ಪಟ್ಟ ವೇರ್ ಮಾಡ್ಕೊಂಡು ಹೋಗೋದಷ್ಟೆ. ಇದು ಎಲ್ಲಿಟ್ಟೆ? ಆ್ಯಂಡ್ ಈ ಸ್ಮಾಲ್ ಏನಂತಾರೆ ಇದಕ್ಕೆ, ಸರನ, ನೆಕ್ಲೆಸ್, ನೆಕ್ ಪೀಸ್ ಹಾಕೋಣ. ನಾನು ಇಯರಿಂಗ್ಸ್ ಇದು ಕಟ್ಟಾಗೋಗಿದೆ. ಸೊ ಇದೊಂದು ಸಿಕ್ತು ಅರ್ಜೆಂಟಲ್ಲಿ. ಸೊ ಈ ಡ್ರೆಸ್ಸಿಗೆ ಸೂಟ್ ಆಗ್ತಿದೆಯಲ್ಲ ನನಗೆ ಗೊತ್ತಿಲ್ಲ, ಬಟ್ ಏನಂತ ಅಂದರೆ ನಮ್ಮ ಮನೇಲಿ ಈ ಥರ ಎಸ್ಪೆಷಲಿ ಪೂಜೆ ನಡೀತಾ ಇರಬೇಕಾದ್ರೆ ಕತ್ತು ಕೈ ಏನಾದರೂ ಒಂದು ತಗೊಂಡಿರ್ಬೇಕು, ಅದು ಸೆಟ್ ಆಗುತ್ತೋ ಇಲ್ವೋ, ಬಟ್ ಏನಾದರೂ ಹಾಕಿರಬೇಕು, ಇಲ್ಲಾಂದರೆ ಸ್ವಲ್ಪ ಬೈತಾರೆ ಅಂತ ಅಂದ್ಬಿಟ್ಟು ಖಾಲಿ ಕಾಣುತ್ತಲ್ಲ ಅಂತ ಇದನ್ನು ವೇರ್ ಮಾಡಿದ್ದೀನಿ. ಐ ಡೋಂಟ್ ನೋ ಸೂಟ್ ಆಗ್ತಿದೆಯಾ ಇಲ್ವಾ ಗೊತ್ತಿಲ್ಲ ನನಗೆ. ಏನು ಪ್ರಾಬ್ಲಮ್ ಅಂದರೆ ಲೆಫ್ಟ್ ಸಲೀಸಾಗಿ ಹೋಗ್ಬಿಡುತ್ತೆ, ರೈಟ್ ಇಲ್ಲಿ ಏನೋ ಗೊತ್ತಿಲ್ಲ ಸ್ಟಕ್ ಆಗಿಬಿಡುತ್ತೆ ಹಂಗೆ ಬಳೆಗಳು. ಸೊ ನೋವಾಗುತ್ತೆ. ಬಟ್ ಇಲ್ಲಿ ದೊಡ್ಡದಾಗಿದ್ರೆ ಇಲ್ಲಿ ಸಣ್ಣ ಇಲ್ಲಿ ದೊಡ್ಡದಾಗುತ್ತೆ, ಕೆಳಗಡೆ ಲೂಸಾಗಿ ಬರುತ್ತೆ ಇಲ್ಲಿಗೆ ಕಂಪೇರ್ ಮಾಡೋಕ್ಕೆ ಹೋಗಿದ್ರೆ. ಅದಕ್ಕೆ ಟೈಟ್ ಇದ್ರೂ ಪರವಾಗಿಲ್ಲ ಅಂತ ಹಾಕ್ಬಿಡ್ತೀನಿ, ಹರ್ಟ್ ಆಗುತ್ತೆ. ಈಗ ಆ್ಯಂಡ್ ಫೈನಲ್ ದುಪ್ಪಟ್ಟ ಹಾಕ್ಕೊಂಡು ಹೊರಡಬೇಕು ನಾನು. ಸೊ ಈ ಡ್ರೆಸ್ ಕಾಣುತ್ತಾ, ಹೀಗಿದೆ ನನ್ನ ಡ್ರೆಸ್. ಸೊ ಹೀಗಿದೆ ನನ್ನ ಸಿಂಪಲ್
ಡ್ರೆಸ್ ಹಾಗೆ ಸಿಂಪಲ್ ಮೇಕಪ್ ಲುಕ್ ಪಟ್ಟ ಅಂತ ರೆಡಿ ಆಗಿದ್ದು. ಸೊ ಇಷ್ಟೇ ನಾನು ಸಿಂಪಲ್ ಫಂಕ್ಷನ್ಸ್ಗೆ, ಪೂಜೆ, ಮನೇಲೇನಾದ್ರು ಇವೆಂಟ್ಸ್ ಇದ್ದರೆ ಇಷ್ಟೇ ನಾನು ರೆಡಿ ಆಗೋದು. ಸೊ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ. ಇವಾಗ ಜ್ವರ ಅಂತ ಹೇಳಿದ್ನಲ್ವ, ಟ್ಯಾಬ್ಲೆಟ್ ತೊಗೋಬೇಕು. ಸೊ ತೊಗೊಂಡು ತುಂಬ ಸುಸ್ತಾಗ್ತಿದೆ. ಎಷ್ಟು ನಿದ್ದೆ ಮಾಡಿದ್ರು ನಿದ್ದೆನೇ ಇಲ್ಲ ಅನ್ನೋ ಥರ ಫೀಲ್ ಆಗ್ತಿದೆ. ಯಾಕೆ ಅಂತ ಗೊತ್ತಿಲ್ಲ. ಜ್ವರ ಯಾಕಾದರೂ ಬರುತ್ತೋ ಅಲ್ವಾ, ಈ ಟ್ಯಾಬ್ಲೆಟ್ಸ್ಗೆ ಜ್ವರನೇ ಬರಬಾರ್ದು. ಸರಿ, ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ಬನ್ನಿ ಹೋಗೋಣ. ನಾನಿವಾಗ ನಮ್ಮ ಚಿಕ್ಕಪ್ಪನ ಮನೆ ಪಾರ್ಕಿಂಗಿಗೆ ಬಂದೆ. ಇಲ್ಲಿ ನೋಡಿದ್ರೆ ಕೆಳಗಡೆ ಫುಲ್ಲು ಅಡುಗೆಗೆ ರೆಡಿ ಮಾಡ್ಕೊತಿದ್ದಾರೆ. ಸೊ ಕೆಳಗಡೆನೇ ಊಟ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ರು. ಆ್ಯಂಡ್ ಮೇಲೆಗಡೆ 3rd ಫ್ಲೋರಲ್ಲಿ ಪೂಜೆ ನಡೀತಾ ಇದ್ದಿದ್ದು. ಇವ್ರು ಇದ್ದಾರಲ್ವ, ಈ ಗುರುಗಳು ಬಂದು ನಮ್ಮ ಫ್ಯಾಮಿಲಿಗೆ ತುಂಬ ಹತ್ರದವರು. ಬಿಕಾಸ್ ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದ, ನನಗೆ ಬುದ್ಧಿ ಬಂದಾಗ್ಲಿಂದನೂ ಇವರೊಬ್ಬರ ಹತ್ರನೇ ನಮ್ಮ ಇಡೀ ಫ್ಯಾಮಿಲಿ ಏನೇ ಕೇಳೋದಿದ್ರು ಹೋಗೋದು. ಒಂದು ಮದುವೆ ಇರ್ಬೋದು, ಏನೇ ಇರ್ಬೋದು. ಸೊ ಜಾತಕ ತೋರಿಸೋದು ಎಲ್ಲ ಅವ್ರ ಹತ್ರನೇ. ಸೊ ನಂತರ ನಮ್ಮ ಫ್ಯಾಮಿಲಿ ಗುರುಜಿ ಅಂತ ಒಬ್ರು ಇರ್ತಾರಲ್ಲ, ಆ ಥರ ಏನೇ ಮಾಡಬೇಕಾದ್ರೂ ಫಸ್ಟ್ ಅವ್ರ ಹತ್ರನೇ ಹೋಗಿ ನಾವು ಎಲ್ಲನೂ ಕೇಳೋದು. ಆ್ಯಂಡ್ ಅವರೇ ಬಂದಿದ್ದು ನಮಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಅವರು ಸಿಗೋದೇ ಇಲ್ಲ, ತುಂಬ ರೇರು ಅವ್ರ ಪೂಜೆಗೆ ಸಿಗೋದು. ಸೊ ಅವ್ರು ಯಾವಾಗ ಸಿಗ್ತಾರೋ ಆವಾಗಲೇ ನಮ್ಮ ಚಿಕ್ಕಮ್ಮ ಸತ್ಯನಾರಾಯಣ ಪೂಜೆ ಮಾಡಿಸೋದು. ಸೊ ಅವರು ಫ್ರೀ ಯಾವಾಗ ಇರ್ತಾರೆ ಅದನ್ನು ನೋಡಿಕೊಂಡು. ಆ್ಯಂಡ್ ಅವ್ರನ್ನ ನೋಡಿದ್ರೆ ನಮಗೇನೋ ಒಂಥರ ಬ್ಲೆಸ್ಡ್ ಫೀಲ್ ಅಂತಾರಲ್ಲ, ಆ ಥರ ಫೀಲ್ ಆಗುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಈ ಥರ ಪೂಜೆಗಳಿಗೆ ಹೋದರೆ, ಅದು ಹುಷಾರಿಲ್ದಿರೋ ಟೈಮಲ್ಲಿ ಏನೋ ಒಂಥರ ಒಳಗಡೆ ಬ್ಲೆಸ್ಡ್ ಫೀಲ್ ಆಗ್ತಿರುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕಾಗುತ್ತೆ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ, ನಿಮಗೂ ಹಾಗೆ ಆಗುತ್ತಾ? ಆ್ಯಂಡ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಕತೆ ಕೇಳಿದ್ರೇ ನಮಗೆ ಪೂಜೆ ಮಾಡಿಸಿದಷ್ಟು ಫಲ ಸಿಗುತ್ತೆ ಅಂತ ಹೇಳ್ತಾರೆ, ಜಸ್ಟ್ ಕತೆ ಕೇಳೋದ್ರಿಂದ. ಸೊ ನಿಮಗೆ ಯಾರಿಗಾರು ಆಪರ್ಚುನಿಟಿ ಸಿಕ್ಕಿದ್ರೆ ಹೋಗಿ ಅಟ್ಲೀಸ್ಟ್ ಕಥೆನ ಕೇಳಿ ಕೂತ್ಕೊಂಡು. ಆ ದರಿದ್ರ ಬ್ರಾಹ್ಮಣನು ದೊಡ್ಡ ಪ್ರಭಾವದಿಂದ ಸಮಸ್ತ ಸಂಪತ್ತು ಒಳ್ಳೆಯವನಾಗಿ ದುಃಖ ರಹಿತನಾಗಿ ಅಂದಿನಿಂದ ಪ್ರತಿ ತಿಂಗಳು ವ್ರತವನ್ನು ತಪ್ಪದೇ ಶ್ರದ್ಧೆಯಿಂದ ಮಾಡುತ್ತಿದ್ದನು. ಈ ಪ್ರಕಾರ ಬ್ರಾಹ್ಮಣೋತ್ತಮನು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುವುದಾಗಿ ಸಕಲ ವಿಧವಾದ ಪಾಪಗಳಿಂದ ಬಿಡಲ್ಪಟ್ಟು ಇದರಿಂದ ಹೊಂದಲು ಅಸಾಧ್ಯವಾದ ಮುಕ್ತಿಯನ್ನು ಹೊಂದಿದನು. ಇದೇ ನಾಥ ಮಹರ್ಷಿಯೇ ಈ ವ್ರತದ ಕತೆ ಓದಿದ್ದಾದಮೇಲೆ ಹೋಮ ಆಯಿತು. ಸೊ ನಮ್ಮ ಪಾಪು ಇರಲಿಲ್ಲ ಅಂದ್ಬಿಟ್ಟು, ನಾನು ಹೋಮ ಟೈಮಲ್ಲಿ ಇರಲಿಲ್ಲ, ಸ್ವಲ್ಪ ಘಾಟೆಲ್ಲ ಬರುತ್ತಲ್ವ ಅಂದ್ಬಿಟ್ಟು ಅದಕ್ಕೆ. ಆ್ಯಂಡ್ ಇವಾಗ ಫೈನಲಿ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ತೀರ್ಥ ಪ್ರಸಾದ ತಗೊಂಡು, ಹಾಗೆ ಇನ್ನೊಬ್ಬರು ಪೂಜೆ ಮಾಡಿದ್ರಲ್ವ ಅವ್ರಿಗೂ ಎಲ್ಲರೂ ದಾನ ಕೊಡಬೇಕು. ಸೊ ದಾನ ಎಲ್ಲ ಕೊಡ್ತಾಯಿದ್ದಾರೆ ನೋಡಿ. ಅದಾದಮೇಲೆ ಗುರುಗಳ ಆಶೀರ್ವಾದ ತಗೊಳ್ಬೇಕು. ಬೇರೆ ಇಲ್ಲಿರೋ ಪೂಜಾರಿಗಳೆಲ್ಲ ಏನು ಮಾಡ್ತಾರೆ ಅಂದರೆ 1 ಅವರಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗಿಸ್ಬಿಟ್ಟಿರ್ತಾರೆ. ಬಟ್ ಇವರು 9 o'clock ಸ್ಟಾರ್ಟ್ ಮಾಡಿ ಎಂಡ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 12:30 1 ಆಗಿತ್ತು. ಸೊ ನೀಟಾಗಿ ಅಂದರೆ ತುಂಬ ನೀಟಾಗಿ ಮಾಡ್ತಾರೆ, ಸುಮ್ಮನೆ ಏನೇನೋ ಮಾಡಿಬಿಡಲ್ಲ, ತುಂಬ ನೀಟಾಗಿ ಪೂಜೆ ಮಾಡಿಕೊಡ್ತಾರೆ. ಅದಕ್ಕೆ ಎಷ್ಟೇ ಲೇಟಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಅವ್ರು ಯಾವಾಗ ಫ್ರೀ ಇರ್ತಾರೆ ಆ ಟೈಮ್ನ ನೋಡಿಕೊಂಡು ನಾವು ನಮ್ಮ ಚಿಕ್ಕಮ್ಮವರು ಇವ್ರ ಹತ್ರನೇ ಪೂಜೆ ಮಾಡಿಸೋದು. ಏನಾದ್ರು ಪೂಜೆ ಮಾಡಿಸಿದಾಗ ಇನ್ನೂ ಒಂದು ಮೇಯ್ನ್ ಥಿಂಗ್ ಏನಂದರೆ, ಬ್ರಾಹ್ಮಣರಿಗೆ ದಾನ ಕೊಡೋದು ಮೇಯ್ನ್ ಥಿಂಗು. ಯಾವುದೇ ಪೂಜೆ ಮಾಡ್ತೀವಿ ಸೊ ಆ ಥರ ಕೊಟ್ಟಾಗ ಅದು ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಚಿಕ್ಕಮ್ಮ ಇಬ್ಬರೂ ಇವ್ರಿಗೆ ದಾನನ ಕೊಡ್ತಾಯಿದ್ದಾರೆ. ಪೂಜೆ ಎಲ್ಲ ಆಗಿ ತೀರ್ಥ ಪ್ರಸಾದ ತೊಗೊಂಡ್ಮೇಲೆ ಐ ವಾಸ್ ಫೀಲಿಂಗ್ ಸೋ ಬ್ಲೆಸ್ಡ್. ಏನೋ ಒಂಥರ ನೆಮ್ಮದಿ ಅನ್ನೋ ಥರ ಫೀಲ್ ಆಗುತ್ತೆ ಈ ಥರ ಪೂಜೆಗಳು ಅಟೆಂಡ್ ಮಾಡಿದಾಗ. ಆ್ಯಂಡ್ ಇದಾದಮೇಲೆ ಗುರುಗಳಿಗೆ ದಾನವನ್ನು ಕೊಟ್ಟು, ದಕ್ಷಿಣೆ ಕೊಟ್ಟು, ಆಮೇಲೆ ಎಲ್ಲರೂ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳೋದು ನಮ್ಮ ಫ್ಯಾಮಿಲಿ ಟ್ರೆಡಿಷನ್. ಅವ್ರು ಬಂದಾಗ ಒಂದು ಸತಿ ಎಲ್ಲರೂ ಅವ್ರನ್ನ ಮುಟ್ಟಿ ನಮಸ್ಕಾರ ಮಾಡ್ಕೋತೀವಿ. ಆ್ಯಂಡ್ ಲಾಸ್ಟಲ್ಲೂ ಅಷ್ಟೇ. ಆ್ಯಂಡ್ ಅವ್ರನ್ನ ಕಳಿಸ್ಕೊಡೋವರೆಗೂ ಯಾರೂ ಎಲ್ಲೂ ಅಲ್ಲಾಡೋದಿಲ್ಲ, ಅಲ್ಲೇ ಇದ್ದು ಅವ್ರನ್ನ ಎಲ್ಲರೂ ಫ್ಯಾಮಿಲಿ ಸಮೇತ ಹೇಗೆ ವೆಲ್ಕಮ್ ಮಾಡ್ತೀವೋ ಕಳಿಸ್ಕೊಡ್ಬೇಕಾದ್ರೂ ಹಾಗೇನೇ. ಸೊ ಗುರುಗಳದ್ದು ಬ್ಲೆಸ್ಸಿಂಗ್ಸ್ ಸಿಕ್ತು ನಮ್ಮ ಇಡೀ ಫ್ಯಾಮಿಲಿಗೆ.
ಆ್ಯಂಡ್ ಇವಾಗ ನೋಡಿ ನಾನು ಮಮ್ಮಿ ಪಾಪು ಬ್ಲೆಸ್ಸಿಂಗ್ಸ್ನ ತೊಗೊತಾ ಇದ್ದೀವಿ. ಈ ಥರ ಬ್ಲೆಸ್ಸಿಂಗ್ಸ್ ತೊಗೊಂಡಾಗ ಏನೋ ಒಂಥರ ಖುಷಿಯಾಗುತ್ತೆ ಮನಸ್ಸಿಗೆ. ಸೊ ಒಬ್ಬರು ದೊಡ್ಡವರ ಆಶೀರ್ವಾದ ಸಿಗ್ತಿದ್ದೆ ಅಲ್ಲ ಅಂತ ಅವರು ಎಷ್ಟು ಪೂಜೆ ಪುನಸ್ಕಾರಗಳೆಲ್ಲ ಮಾಡಿರ್ತಾರೆ ಆ್ಯಂಡ್ ಪ್ರಸಾದ ಸಿಕ್ತು. ಈಗ ಬಂದ್ಬಿಟ್ಟು ಪೂಜೆಗೆ ಕೂತಿರ್ತಾರಲ್ವ ಅವ್ರಿಗೆ ಫಸ್ಟು ಆರತಿ ಮಾಡಬೇಕು ಅಂತ ಮಾಡಿಸಿದ್ದಾರೆ ಆ್ಯಂಡ್ ಎಲ್ಲರೂ ಸಾಂಗ್ ಆಡ್ತಿದ್ರು, ಅದಕ್ಕೆ ಅವ್ರು ನಗ್ತಿದ್ದಾರೆ. ಹಾಲು ಬೆರೆಸಿ ಶುಕ್ರವಾರದ ಪೂಜೆ ವೇಳೆಗೆ ಸಕರೆ ತುಪ್ಪದ ಹರಕೆ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಾರಾಯಣ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಮನವೆಂಬ ಮಂಟಪಗಳಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪಗಳಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ. ಹಿಂದೆಂದು ಸ್ಥಿರವಾಗಿ ನೀನಿಲ್ಲಿರು ಸುಖ ಶಾಂತಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ. ನನಗಾಗಿ ನನ್ನು ನಾ ಬೇಡೆನು ಕನಕ ಬೇಕೆಂದು ನಾ ಕೇಳೆನು. ನನಗಾಗಿ ನನ್ನು ನಾ ಬೇಡೆನು ಕನಕ ಬೇಕೆಂದು ನಾ ಕೇಳೆನು. ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ. ಕರುಣೀರ ಅಭಿಷೇಕನ ಮಾಡಿದೆ ಕರುಣಾಳು ನೀರನ್ನ ಕಾಪಾಡಿದೆ. ಕಣ್ಣೀರ ಅಭಿಷೇಕನ ಮಾಡಿದೆ ಕರುಣಾಳು ನೀಯನ್ನ ಕಾಪಾಡಿದೆ. ಹಿಂದೆಂದು ಸ್ಥಿರವಾಗಿ ನೀನಿಲ್ಲಿರು ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ. ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ. ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿರುವುದು ರಾಮ. ರಾಮ 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 ನಿನ್ನಿಷ್ಟದಂತೆಲ್ಲ ಇಟ್ಟಿರುವೆ ರಾಮ. ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ. ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ.
ಪೂಜೆ ಸಮಾರಂಭ ಅಂತ ಎಲ್ಲ ಆದರೆ ಪೂಜೆ ಮುಗಿದ ಮೇಲೆ ಒಂದು ಸ್ವಲ್ಪ ಹೊತ್ತು ದೇವರ ಮುಂದೆ ಕೂತ್ಕೊಂಡು ಹಾಡಾಡ್ತೀವಿ. ಆ್ಯಂಡ್ ಇಲ್ಲಿ ನಮ್ಮ ಪಾಪುಗೆ ಇನ್ನೊಂದು ಪಾಪು ಸಿಕ್ತು. ನಮ್ಮ ಚಿಕ್ಕಮ್ಮ ಆ ಪಾಪುನ ಎತ್ಕೊಂಡಿದ್ದ ತಕ್ಷಣ ನನ್ನ ಮಗಳಿದ್ದಾಳಲ್ವ ಇವಳು ಹೆಂಗೆ ಅಂತ ಅಂದರೆ ಅವ್ರು ಎತ್ಕೊಳ್ಳೋ ತನಕ ಬಿಟ್ಟಿಲ್ಲ. ಅದಕ್ಕೆ ಅವ್ರು ಇಬ್ಬರು ತೋರಿಸ್ತೇನೆ ಮತ್ತೆ ತೋರಿಸೋಣ. ನಂಬರ್ 2 ನಂಬರ್ 3 ಕಾಣಿಸ್ತಾ ಇಲ್ಲ. ಈ ಕಡೆ ಬಾ. ಕಾಣಿಸ್ತಾನೆ ಇಲ್ಲ. ನನ್ನೆಲ್ಲ ತೆಗಿಬೇಡ ಹೇಳಿದ್ದೀನಿ. ನಂಬರ್ 3. ಆ್ಯಂಡ್ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ಕಮ್ಸ್ ಊಟನ ಮಿಸ್ ಮಾಡೋಕ್ಕಾಗುತ್ತಾ? ಅದಕ್ಕೆ ಇವಾಗ ಒಂದೊಂದನ್ನೇ ಬಡಿಸ್ತಿದ್ದಾರೆ. ಎಲ್ಲರಿಗೂ ಗೊತ್ತು ನಾನು ವೀಡಿಯೋ ಮಾಡ್ಕೋತೀನಿ ಅಂತ. ಅದಕ್ಕೆ ಒಂದೊಂದನ್ನೇ ಹಿಂದಿಂದೆ ತೊಗೊಂಬಂದ್ಬಿಟ್ಟು ಎಲೆ ಮೇಲೆ ಫುಲ್ಲು ಜೋಡಿಸ್ಬಿಟ್ರು. ಫಸ್ಟ್ ಪಾಯಸ, ಆಮೇಲೆ ಏನು ಮಾಡಿಸಿದ್ರು ಅಂತ ಅಂದರೆ ಬೀನ್ಸ್ ಪಲ್ಯ, ಆಲೂ ಕಬಾಬು ಖಾಲಿ ಆಗೋಗ್ಬಿಟ್ಟಿತ್ತು. ಲಾಸ್ಟಲ್ಲಿ ನಾವು ಮನೆಯವರೆಲ್ಲ ಒಟ್ಟಿಗೆ ಲಾಸ್ಟಲ್ಲಿ ಕೂತ್ಕೊಂಡು ತಿನ್ನೋದು. ಆ್ಯಂಡ್ ಇದು ಪುಳಿಯೋಗರೆ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಇದೊಂಥರ ಚೆನ್ನಾಗಿತ್ತು. ಕಾಂಗ್ರೆಸ್ ಅನಿಸುತ್ತೆ, ಕಾಂಗ್ರೆಸ್ ಸಮಥಿಂಗ್ ಗೊತ್ತಿಲ್ಲ ನನಗೆ. ಚೆನ್ನಾಗಿತ್ತು. ಆ್ಯಂಡ್ ಮುದ್ದೆ, ಇದು ಬಂದ್ಬಿಟ್ಟು ಪಲಾವ್. ಆ್ಯಂಡ್ ಮುದ್ದೆಗೆ ಸಾಂಬಾರು, ಕಾಳು ಸಾಂಬಾರು ಮತ್ತು ರಸಮ್ ಮಾಡಿಸಿದ್ರು. ಪಲಾವ್ಗೆ ಮೊಸರು ಬಜ್ಜಿ ಮಾಡಿಸಿದ್ರು. ಚೆನ್ನಾಗಿತ್ತು. ಊಟ ಅಂತೂ ಸೂಪರಾಗಿತ್ತು. ಈ ಥರ ಫಂಕ್ಷನ್ಸಲ್ಲಿ ತಿನ್ನೋದಕ್ಕೆ ಒಂಥರ ಸಖತ್ತಾಗಿರುತ್ತೆ. ಅದು ಬೇರೆ ಪೂಜೆ ಊಟ ಪ್ರಸಾದ ಥರ ಅಲ್ವಾ, ಸಖತ್ತಾಗಿರುತ್ತೆ ತಿನ್ನೋಕ್ಕಂತೂ. ತುಂಬಾ ಚೆನ್ನಾಗಿತ್ತು. ಎಲ್ಲ ಸೇರಿ ಊಟ ಮಾಡಿದ್ದಾದಮೇಲೆ ಎಲ್ಲ ಸೇರಿ ಹಾಗೆ ಜೀರ್ಣ ಮಾಡ್ಕೋಬೇಕಲ್ವ. ಫ್ಯಾಮಿಲಿ ಎಲ್ಲ ಯಾವಾಗೋ ಅಪರೂಪಕ್ಕೆ ಸೇರಿರ್ತಾರೆ. ಸೊ ಅದಕ್ಕಂದ್ಬಿಟ್ಟು ಊಟ ಆದಮೇಲೆ ಇಲ್ಲಿ ನೋಡಿ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಈ ಕಡೆ ಕಂಬದಿಂದ ಎದುರುಗಡೆ ಮನೆ ಇರೋ ಅಂತ ಏನು ಕಾಂಪೌಂಡಿಗೆ ನೆಟ್ನ ಕಟ್ಬಿಟ್ಟಿದ್ದಾರೆ ವಾಲಿಬಾಲ್ ಆಡೋಕ್ಕೆ. ಪೂಜೆ ಎಲ್ಲ ಮುಗೀತು. ಚೆನ್ನಾಗಿ ಊಟನೂ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ತುಂಬ ನಿದ್ದೆ ಬರ್ತಿದೆ. ಟ್ಯಾಬ್ಲೆಟ್ ತೊಗೊಂಡಿದ್ದೆ, ಅದಕ್ಕೆ ತುಂಬ ನಿದ್ದೆ ಬರ್ತಿದೆ. ಅದೇನೋ ಗೊತ್ತಿಲ್ಲ, ಟ್ಯಾಬ್ಲೆಟ್ಸ್ ತೊಗೊಂಡಿದ್ದ ತಕ್ಷಣ ನಿದ್ದೆ ಬರುತ್ತೆ. ಆ್ಯಂಡ್ ಊಟ ಆದಮೇಲೆ ಟ್ಯಾಬ್ಲೆಟ್ ತೊಗೊಂಡು ತುಂಬ ನಿದ್ದೆ ಬರ್ತಿದೆ. ಸೊ ಅದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.